ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಕಬ್ಬಿಣವನ್ನು ವಶಕ್ಕೆ ಪಡೆಯಲಾಗಿದೆ. ಬೈರಾಪುರ ಬಳಿ ಪೊಲೀಸರು ದಾಳಿ ನಡೆಸಿ 6 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಜೊತೆಗೆ 1 ಲಾರಿ 12 ಲಕ್ಷ ಮೌಲ್ಯದ 20 ಟನ್ ಕಬ್ಬಿಣ ವಶಪಡಿಸಿಕೊಂಡಿದ್ದಾರೆ. ಮೊಳಕಾಲ್ಮೂರು ಮೂಲದ ತಮ್ಮಣ್ಣ, ಹರೀಶ್, ತಿಪ್ಪೇಸ್ವಾಮಿ, ಕೊಪ್ಪಳ ಮೂಲದ ಗವಿಸಿದ್ದಪ್ಪ, ಬಳ್ಳಾರಿ ಮೂಲದ ಯರಿಸ್ವಾಮಿ ಹಾಗೂ ವಿಜಯನಗರ ಮೂಲದ ಪರಶುರಾಮ್ ಬಂಧಿತ ಆರೋಪಿಗಳಾಗಿದ್ದಾರೆ. ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರಾವಳಿಯಲ್ಲಿ ಏಕಾಏಕಿ ತಾಪಮಾನ ಏರಿಕೆಯಿಂದ ಮೀನುಗಾರಿಕೆಗೆ ಭಾರೀ ಹೊಡೆತವಾಗಿದೆ. ಮೀನುಗಾರರು ಮೀನು ಸಿಗದೆ ಬಂದರಿನಲ್ಲೇ ಬೋಟುಗಳನ್ನು ಲಂಗರು ಹಾಕಿದ್ದಾರೆ. 41 ಡಿಗ್ರಿ ದಾಟಿದ ಉಷ್ಣಾಂಶದಿಂದಾಗಿ ತೀರ ಭಾಗಕ್ಕೆ ಆಹಾರ ಅರಸಿ ಬರುವ ಮೀನುಗಳು ತಂಪು ಅರಸಿಕೊಂಡು ಆಳ ಸಮುದ್ರ ಭಾಗದತ್ತ ಪಯಣ ಬೆಳೆಸಿದೆ. ಇದರಿಂದ ಮೀನುಗಾರಿಕೆಗೆ ಮೀನುಗಳು ಸಿಗದೆ ಭಾರೀ ನಷ್ಟವಾಗಿದೆ. ಇನ್ನು ಕಳೆದ ಸಾಲಿಗೆ ಹೋಲಿಸಿದ್ರೆ ಈ ಬಾರಿ ಮೀನುಗಳ ಬೇಟೆ ಪ್ರಮಾಣದಲ್ಲೂ ಕುಸಿತವಾಗಿದೆ. ರಾಜ್ಯ ಸರ್ಕಾರ 5 ಕೋಟಿ ರೂಪಾಯಿಗೂ ಅಧಿಕ ರೈತರ ಹಾಲಿನ ಪ್ರೋತ್ಸಾಹಧನವನ್ನ ಬಾಕಿ ಉಳಿಸಿಕೊಂಡಿದೆ. ಕರ್ನಾಟಕ ಹಾಲು ಒಕ್ಕೂಟ ಮಂಡಳಿಯಿಂದ ಬೀದರ್, ಕಲಬುರಗಿ ಹಾಗೂ ಯಾದಗಿರಿ ರೈತರಿಗೆ ನೀಡುವ ಹಾಲಿನ ಪ್ರೋತ್ಸಾಹಧನ 5 ತಿಂಗಳಿನಿಂದ ನೀಡದೆ ವಿಳಂಬ ಮಾಡುತ್ತಿದೆ. ಬೇಸಿಗೆ ಬಿಸಿಲಿನಿಂದ ರೈತರು ಹೈರಾಣಾಗಿದ್ದಾರೆ. ಮತ್ತೊಂದು ಕಡೆ ರೈತರಿಗೆ ಸಿಗಬೇಕಾದ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಹಾಲು ಉತ್ಪಾದಕರಿಗೆ ಕೊಡಬೇಕಾದ ಪ್ರೋತ್ಸಾಹಧನ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸೈಲೆಂಟ್ ಆಗಿ ತೆಲಂಗಾಣಕ್ಕೆ ನೀರು ಬಿಟ್ಟ ಸರ್ಕಾರಕ್ಕೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬೇಸಿಗೆ ಆರಂಭದಲ್ಲಿಯೇ ಜಲಮೂಲಗಳು ಬತ್ತಿ ಹೋಗಿವೆ. ಬೆಳೆಗೆ ನೀರುಣಿಸಲು ಸಾಧ್ಯವಾಗದೆ ಭತ್ತದ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ತೆನೆ ಕಟ್ಟಿದ್ದ ಭತ್ತ ಕೆಲವೇ ದಿನಗಳಲ್ಲಿ ಕಟಾವಿಗೆ ಬರ್ತಾ ಇತ್ತು. ಭತ್ತ ಒಣಗಿದ್ದರಿಂದ ರೈತರು ನಷ್ಟಕ್ಕೆ ಒಳಗಾಗಿದ್ದಾರೆ. ಕೂಡಲೇ ಸರ್ಕಾರ ಹತ್ತಿಕುಣಿ, ಸೌದಾಗಾರ್ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಬೇಕು. ಹೆಚ್ಚಿನ ಪರಿಹಾರ ನೀಡಬೇಕು. ಇಲ್ಲದಿದ್ದರೆ ಇಡೀ ಕುಟುಂಬ ವಿಷ ಕುಡಿದು ಗದ್ದೆಯಲ್ಲಿಯೇ ಸಾಯ್ತೀವಿ ಅಂತ ರೈತ ಮಲ್ಲಪ್ಪ ಕಣ್ಣೀರು ಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.